ದಾಸ ಸಾಹಿತ್ಯ ಆಗಿರ್ಬೋದು, ಬೇರೆ ಬೇರೆ ಸಾಹಿತ್ಯ ಪ್ರಕಾರಗಳಿದ್ದಾವೆ. ಎಲ್ಲ ಸಾಹಿತ್ಯದಲ್ಲಿ ಬೆಲೆ ಕೊಡಲಾರದಂಥ ಸಾಹಿತ್ಯ ಯಾವುದಾದ್ರೂ ಇತ್ತು ಅಂತಂದ್ರೆ ಅದು ತತ್ವಪದಕಾರ ಸಾಹಿತ್ಯಕ್ಕೆ ಬೆಲೆ ಯಾರೂ ಕೊಟ್ಟಿದ್ದಿಲ್ಲ. ಅದು ನೇಪಥ್ಯಕ್ಕಿಳಿದ ಸಾಹಿತ್ಯ ಅಂತ ಆಗಿತ್ತೇನೋ ಅಂತ. ಭಾಳಷ್ಟು ವರ್ಷಗಳ ಕಾಲ ಅವರು ಯಾರ ಗಮನದಲ್ಲಿ ಇರಲಿಲ್ಲ. ಅದೊಂದು ಸಾಹಿತ್ಯದ ಪ್ರಕಾರ ಅಂತ ಯಾರೂ ಗಮನನೂ ಕೂಡ ಹರಿಸಿರಲಿಲ್ಲ. ಅಂಥ ನಿಟ್ಟಿನಲ್ಲಿ ಈ ಜೇವರ್ಗಿ ನೆಲ ತತ್ವಪದ ಸಾಹಿತ್ಯದ ಪಾವನ ನೆಲ. ಇಂಥ ನೆಲದಲ್ಲಿ ಪ್ರಥಮ ಸಾಹಿತ್ಯ ಸಮ್ಮೇಳನ ನಡೀತಾ ಇರೋದು ನೋಡಿ ನನಗೆ ಹಂಡೆ ಹಾಲು ಕುಡಿದಟ್ಟು ಹಿಗ್ಗಾಗ್ಯದ ಅಂತ ನಾನು ಹೇಳ್ಬೋದು. ಇವತ್ತು ಹಂಡೆ ಹಾಲು ಕುಡಿದಟ್ಟು ಹಿಗ್ಗಾಗ್ಯದ. ಅದರಲ್ಲಿಯೂ ಕೂಡ ತತ್ವಪದಕಾರರ ಮತ್ತು ವಚನಗಳ ಬರೆಯುವಂಥ ಸಾಹಿತಿಗಳ, ಕವಿ, ಕಲಾವಿದರ, ಸಂಗೀತಗಾರರಿಗೂ ಕೂಡ ಪೋಷಕರಾದಂಥ ನಮ್ಮ ಪೂಜ್ಯರನ್ನ ಸರ್ವಾಧ್ಯಕ್ಷರನ್ನಾಗಿ ಮಾಡಿರೋದು ಕೂಡ ನನಗೆ ಹಂಡೆ ಹಾಲು ಕೊಡದಷ್ಟು ಸಂತೋಷ ಆಗದ ಅಂತ ಹೇಳ್ಬೇಕು. ಯಾಕಂದ್ರೆ ಪೋಷಕರವರು ತಾಯಿ ಸ್ವರೂಪದಲ್ಲಿ ನಮ್ಮಂಥ ಕಲಾವಿದರನ್ನ ಪೋಷಣೆ ಮಾಡತಕ್ಕಂಥ ಪೂಜ್ಯರು ಇವತ್ತು ಸರ್ವಾಧ್ಯಕ್ಷರಾಗಿದ್ದಕ್ಕೆ ಬಹಳ ಸಂತೋಷ ಅನ್ನಿಸ್ತದೆ. ಮಹನೀಯರೇ, ತತ್ವಪದಕಾರರೆಂದರೆ ಯಾರ ಅಧೀನದಲ್ಲಿ ಇರಲಾರದಂಥ ವಿಶಿಷ್ಟವಾದ ಅನುಭಾವಿಗಳವರು. ಅವರು ಸ್ವಾನುಭಾವದ ಸಾಮ್ರಾಜ್ಯವನ್ನು ಕಟ್ಟಿ ಅದಕ್ಕೆ ಅಧಿಪತಿಗಳಾಗಿ ಮೆರೆದಂಥವರು ತತ್ವಪದಕಾರರು. ಯಾವುದೇ ಸಂಪ್ರದಾಯಗಳಿಗೆ, ಕಟ್ಟುಗಳಿಗೆ ಸಿಲುಕದಂತೆ ಇರತಕ್ಕಂಥ ಕೇವಲ ಸ್ವಾನುಭಾವದ ಸಾಮ್ರಾಜ್ಯವನ್ನು ಕಟ್ಟಿದವರು ಯಾರಾದರೂ ಇದ್ರೆ ಅವರು ತತ್ವಪದಕಾರರು ಅಂತ ನಾವು ಹೇಳಬೇಕಾಗ್ತದೆ. ಇಲ್ಲಿ ಕೇವಲ ಜೀವನದಲ್ಲಿ ಕಂಡು ಉಂಡಂಥ ಅನುಭವವನ್ನ ತಮಗೆ ಜ್ಞಾನಕ್ಕೆ ತೋಚಿದ್ದನ್ನು ಗೀಚುವ ಸಂಪ್ರದಾಯ ಯಾವುದಾದ್ರೂ ಇದ್ದರೆ ಅದು ತತ್ವಪದ ಸಾಹಿತ್ಯ ಅಂತ ನಾವು ಹೇಳಬಹುದಿಲ್ಲಿ. ಇದು ನಮ್ಮೆಲ್ಲರ ಪಾಲಿಗೆ ಕೂಡ ಒಂದು ಪವಿತ್ರವೂ ಕೂಡ ಐತಿಹಾಸಿಕ ಕ್ಷಣವೂ ಕೂಡ ಆಗಿದೆ ಅಂತ ನಾನು ಹೇಳ್ತೀನಿ. ಜೇವರ್ಗಿ ತಾಲೂಕಿನ ಮಣ್ಣಿನಲ್ಲಿ ಪ್ರಥಮ ತತ್ವಪದದ ಸಾಹಿತ್ಯ ಸಮ್ಮೇಳನ ಜರುಗುತ್ತಿರುವುದು ಕೇವಲ ಒಂದು ಕಾರ್ಯಕ್ರಮವಲ್ಲ, ಇದು ಜೀವನದ ದರ್ಶನವನ್ನು ಹಾಡಿನ ಮೂಲಕ ಜಾಗೃತೆಯನ್ನುಗೊಳಿಸುವ ಮಹಾಯಜ್ಞ ಸ್ವರೂಪವಾದ ಕಾರ್ಯಕ್ರಮ ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ತತ್ವಪದ ಎಂದರೆ ಕೇವಲ ಪದಗಳ ಗುಚ್ಛವಲ್ಲ, ಅದು ಮಾನವರ ಅಂತರಾಳವನ್ನು ತಟ್ಟುವ ಜ್ಞಾನಧಾರಿಯಾಗಿದೆ ಅಂತ. ಮಾನವನ ಅಂತರಾಳವನ್ನು ತಟ್ಟುವ ಜ್ಞಾನಧಾರಿ ಅದು ತತ್ವಪದ. ಅಹಂಕಾರವನ್ನು ಕರಗಿಸುವ, ಭಕ್ತಿರಸ, ಜಾತಿ, ಮತ ಭೇದಗಳನ್ನು ಕರಗಿಸುವ ಮಾನವೀಯತೆಯನ್ನು ಮೆರೆದಿರತಕ್ಕಂಥ ಸಾಹಿತ್ಯ ಅದು ತತ್ವಪದ ಸಾಹಿತ್ಯ. ತತ್ವಪದಕಾರರ ಅನುಭವ ಜೀವನದ ಘಾತಿ ಅಂತ ನಾನು ಇಲ್ಲಿ ಹೇಳಬೇಕಾಗುತ್ತೆ. ಒಂದು ಮಾತನ್ನು ಹೇಳಬೇಕಂತಂದ್ರೆ ಬಸವಾದಿ ಪ್ರಮಥರು ಕೂಡ ಜಾತಿ, ಮತ, ಪಂಥಗಳನ್ನು ಮೀರಿ ಬೆಳೆದಂಥವ್ರು ಅಂತ ಅಂದ್ರೂ ಕೂಡ ಒಂದು ಚೌಕಟ್ಟಿಗೆ ಬಸವಾದಿ ಪ್ರಮಥರ ದಾಸೋಹದ ಮನೆಯನ್ನು ಪ್ರವೇಶಿಸಬೇಕಾದರೆ ಅಂಗದ ಮೇಲೆ ಲಿಂಗ ಇರಬೇಕಿರತಕ್ಕಂಥ ಒಂದು ಕಟ್ಟಡ ಇತ್ತು. ನಮ್ಮ ತತ್ವಪದ ಸಾಹಿತ್ಯ ನಮ್ಮ ತತ್ವಪದ ಪರಂಪರೆ ಹೆಂಗದಂತಂದ್ರೆ ಯಾರೇ ಇರಲಿ, ಅಡ್ಡರೆ ಹಚ್ಚ್ರಿ, ಉದ್ದರೆ ಹಚ್ಚ್ರಿ, ಹಚ್ಚಲಾರದವರೇ ಇರ್ರಿ, ಶಿವದಾರರೇ ಕಟ್ಕೋರಿ, ಜನೇವಾರರೇ ಕಟ್ಕೋರಿ, ಉಡದಾರರೇ ಕಟ್ಕೋರಿ, ಅದನ್ನು ಕಟ್ಕೊಳ್ಳಾರದರೇ ಇರ್ರಿ, ಯಾರು ಬಂದರೂ ಸಹಿತ ಎಲ್ಲರನ್ನು ಕರೆದುಕೊಂಡು ಹೋಗುವ ಮಹಾರಥ ತತ್ವಪದ ಸಾಹಿತ್ಯ ಅಂತ ಇಲ್ಲಿ ಹೇಳಬೇಕಾಗ್ತದೆ ಎಲ್ಲರಿಗೆ. ಯಾಕಂದ್ರೆ ನಾನು ತತ್ವಪದ ಸಾಹಿತ್ಯದ ಪರಂಪರೆಯಿಂದ ಬಂದಂಥವ ಚಿಕ್ಕವನೆಲ್ಲಕ್ಕಾಗಿ ನಮ್ಮ ಜೊತೆಗೆ ಪೂಜ್ಯರಾಗಿರ್ತಾರೆ. ಸಾಕಷ್ಟು ಕಲಾವಿದರಾದಾರ ನಮ್ಮವ್ರು ಹಾಡೋರು. ಇಲ್ಲಿ ಸ್ವಾಮಿಗಳು ಕೊಡ್ತಿದ್ರು, ಬ್ರಾಹ್ಮಣರು ಕೊಡ್ತಿದ್ರು, ನಾನು ಕೊಡ್ತಿದ್ದೆ, ಇನ್ನೊಬ್ರು ಕೊಡ್ತಿದ್ರು. ಶವಮನೆಯನ್ನು ಶಿವಮಯವಾಗಿಸಿದ ತತ್ವಪದ ಸಾಹಿತ್ಯ ಅಂತ ಹೇಳ್ಬೇಕಿಲ್ಲಿ. ಒಂದು ಏನಾದರೂ ಇತ್ತು, ಸೂತಕದ ಮನೆಯನ್ನ ಮಹಾ ತೇಜೋಮಯವಾಗಿ ಮಾಡ್ತಕ್ಕಂಥ ತಾಕತ್ತ ತತ್ವಪದ ಸಾಹಿತ್ಯ. ಶೋಕಮಯ ಇರ್ತಕ್ಕಂಥ ಮನೆಯನ್ನೆಲ್ಲ ಸುಖಮಯವಾಗಿಸುವ ತಾಕತ್ತ ಯಾವದಕ್ಕದಂತಂದ್ರೆ ಅದು ತತ್ವಪದ ಸಾಹಿತ್ಯಕ್ಕದ ಅಂತ ನಾನು ಕೈ ಎತ್ತಿ ಹೇಳಬೇಕಾಗ್ತದೆ ಇಲ್ಲಿ. ಹಾಗೆ ತತ್ವ ಅರಿತ ಬದುಕೆ ನಿಜವಾದ ಬದುಕಾಗಿದೆ. ಜೇವರ್ಗಿ ತಾಲೂಕು ಎಂದರೆ ಕೇವಲ ಭೌಗೋಳಿಕ ಪ್ರದೇಶ ಅಲ್ಲ, ಇದು ತಪಸ್ಸಿನ ನೆಲವಾಗಿದೆ. ಯಾಕಂತಂದ್ರೆ ಇಲ್ಲೇ ಚನ್ನೂರಿನ ಜಲಾಲ ಸಾಬ್ ಅಂತ ಆಗೋಗಿದ್ದಾರೆ. ನೀವೆಲ್ಲ ನೋಡ್ಬೇಕು, ಕಡ್ಕೊಳ ಅಜ್ಜ ಒಂದಿಷ್ಟು ದೂರ ತಿಟ್ಕೋರಿ, ಇಲ್ಲೇ ಚನ್ನೂರು ಅಜ್ಜ ಆಗೋಗಿದ್ದಾನೆ. ಎಂಥ ಚನ್ನೂರು ಅಜ್ಜ ನಿಮಗೆಲ್ಲ ಒಳಗಿನ ತತ್ವ ಗೊತ್ತಿಲ್ಲ. ಚನ್ನೂರು ಅಜ್ಜನ ಬಳಿ ಎಂಥದಿತ್ತು ಅಂತಂದ್ರೆ, ಚನ್ನೂರಿನಲ್ಲಿ ಬಸವ ಪುರಾಣ ಹೇಳಬೇಕಂತ ಬಸವ ಪುರಾಣ. ಅವರು ಇಸ್ಲಾಂ ಧರ್ಮದವರು. ಅವರು ಅಜ್ಜ, ಚನ್ನೂರು ಅಜ್ಜ, ಅವಾಗ ಬಸವ ಪುರಾಣ ಹೇಳ್ಬೇಕಂತಂದ್ರೆ ಊರನವ್ರಿ ಅದಕ್ಕೆ
ಏನ್ ಮಾಡಿದ್ರು, ಅದಕ್ಕೆ ಬೇರೆ 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 ಮಾತಾಡ್ಕೊಂಡು ಮಾಡೋದಿಲ್ಲ ಅಂತೇಳಿ ಹರಕತ್ತಿಟ್ರು. ಅವಾಗ ನಿಜಾಮ ಸರ್ಕಾರ ಇತ್ತು. ನಿಜಾಮ ಸರ್ಕಾರದೊಳಗ ಊರನವರು ನನ್ನ ವಿರುದ್ಧ ಮಾಡಿದ್ರೆ ಏನು, ನಾನು ನಿಜಾಮರ ಒಂದು ಇದು ಪರ್ಮಿಷನ್ ತಂದು ನಾನು ಇಲ್ಲಿ ಬಸವ ಪುರಾಣ ಮಾಡ್ತೇನೆ ಅಂತೇಳಿ ಪರ್ಮಿಷನ್ ತರ್ಲಕ್ಕೆ ಹೋದಾಗ ನಿಜಾಮರಿಗೆ ಯಾವುದೋ ಒಂದು ರೋಗ ಇತ್ತಂತ. ಅದು ಬಹುಶಃ ಗೌಟಿ ಔಷಧ ಕೂಡ ಚನ್ನೂರು ಜಲಾಲ್ ಸಾಬರಿಗೆ ಗೊತ್ತಿತ್ತು. ಅವ್ರ ತಂದೆಯವರಿಂದ ಹರಿದು ಬಂದಿತ್ತದು. ರಕ್ತಗತ ಅವರು ಆಯುರ್ವೇದ ವೈದ್ಯರು ಕೂಡ ಆಗಿದ್ರು. ಅವಾಗ ನಿಜಾಮರಿಗೆ ಯಾವುದೋ ಒಂದು ಔಷಧ ಕೊಟ್ಟು ಆ ಔಷಧದಿಂದ ಕಡಿಮೆ ಆಗಿತ್ತು. ಅವಾಗ ನಿಜಾಮ ಒಂದು ಮಾತು ಹೇಳ್ತಾನೆ, ಜಲಾಲ್ ಸಾಬ್ರೆ ನೀವೇನು ನೀವೇನು ಇಲ್ಲಿ ಬಂದಿರಲ್ಲ, ನೀವು ಬೇಕಾದ ಕೇಳ್ರೆ ನಾ ಕೊಡ್ತೀನಿ, ಯಾಕಂದ್ರೆ ನನ್ನ ರೋಗ ಬಾಧೆಯನ್ನು ನಿವಾರಣೆ ಮಾಡಿರಿ ಅಂತೇಳಿ ನಿಜಾಮರು ಅಂದಾಗ ಅವಾಗ ಒಂದು ಮಾತು ಹೇಳ್ತಾರೆ, ನನಗೆ ನಿಮ್ಮ ಸಾಮ್ರಾಜ್ಯ ಕೊಟ್ಟರು ಬೇಡ, ಏನೂ ಕೊಟ್ಟರು ಬೇಡ, ನನ್ನ ಚನ್ನೂರಲ್ಲಿ ನಾನು ಬಸವ ಪುರಾಣ ಮಾಡಬೇಕಾಗಿಲ್ಲ, ಪರ್ಮಿಷನ್ ಕೊಡ್ರಿ ಅನ್ನೋ. ತಾನಿರೋದು ಇಸ್ಲಾಂ ಧರ್ಮದವರು. ಬಸವ ಪುರಾಣ ಹೇಳೋದಕ್ಕೆ ಅಲ್ಲಿದ್ದು ಪರ್ಮಿಷನ್ ತಂದು ಬಸವ ಪುರಾಣ ಮಾಡ್ಯಾರ ಅಂತಂದ್ರೆ ತಾಕತ್ ಎಂತದಾದ್ರೆ ತತ್ವಪದಕಾರನ ಹೃದಯ ಗಟ್ಟಿತನ ಇದು ಅಂತ ನಾನು ಹೇಳಬಹುದಿಲ್ಲಿ. ಈ ಮಣ್ಣಿನಲ್ಲಿ ಹುಟ್ಟಿದ ಅನೇಕ ತತ್ವಪದಗಳು ಜನಮನದಲ್ಲಿ ಸಂಸ್ಕಾರ ಬೀಜವನ್ನು ಬಿತ್ತಿವೆ. ಜಾತಿ ಮತದ ಬೀಜ ಬಿತ್ತಿಲ್ಲ, ಸಂಸ್ಕಾರದ ಬೀಜ ಬಿತ್ತಿವೆ ಅಂತ ಹೇಳಬಹುದು. ಇಂದಿನ ಯಾಂತ್ರಿಕ ಯುಗದಲ್ಲಿ ಮನುಷ್ಯನು ಬರೀ ಯಾಂತ್ರಿಕವಾಗುತ್ತಿರುವ ಈ ಕಾಲಘಟ್ಟದಲ್ಲಿ ತತ್ವಪದಗಳು ನಮ್ಮನ್ನು ಮತ್ತೆ ಮಾನವರನ್ನಾಗಿಸುವ ಸಮಯ. ಈ ತತ್ವಪದ ಸಾಹಿತ್ಯ ಸಮ್ಮೇಳನದ ಸಂದೇಶವಾಗಬೇಕು. ಮಾನವೀಯತನ್ನು ಮರೀಲಕತ್ತೀವಲ್ಲ, ಮತ್ತೆ ಮಾನವರಾಗುವ ಸಂದೇಶ ಈ ತತ್ವಪದ ವೇದಿಕೆಯಿಂದ ಬರಬೇಕು ಅಂತ ನನ್ನ ಆಶಯವಾಗಿದೆ. ಅವು ಮನಸ್ಸಿಗೆ ಮಿಡಿತವನ್ನು ನೀಡ್ತವೆ, ಬುದ್ಧಿಗೆ ದಿಕ್ಕನ್ನು ತೋರಿಸ್ತವೆ, ಜೀವನಕ್ಕೆ ಅರ್ಥ ತುಂಬುತ್ತವೆ. ಆದ್ದರಿಂದಲೇ ಈ ಸಮ್ಮೇಳನವು ಕೇವಲ ಸಾಹಿತ್ಯೋತ್ಸವವಾಗದೆ, ಇವತ್ತು ಅಚ್ಚರನ್ನ ಮೆರವಣಿಗೆ ಮಾಡ್ಕೊಂಡು ಬಂದೆವು, ಇದು ಉತ್ಸಾಹ ಅಲ್ಲ, ಇದು ಮೆರವಣಿಗೆ ಅಲ್ಲ. ಕೇವಲ ಸಾಹಿತ್ಯದ ಉತ್ಸಾಹ, ಮೆರವಣಿಗೆಯ ಉತ್ಸಾಹವಾಗದೆ ಜೀವನದ ಉತ್ಸಾಹವಾಗಬೇಕು ಅಂತ, ಜೀವನದ ಉತ್ಸಾಹವಾಗಬೇಕು. ತತ್ವಪದಗಳು ಕೇವಲ ವೇದಿಕೆಗೆ ಸೀಮಿತವಾಗದೆ ಜೀವನದ ಉಸಿರಾಗಬೇಕವು. ಪ್ರಥಮ ಸಮ್ಮೇಳನದ ಮೂಲಕ ನಾವು ಒಂದು ಇವತ್ತು ದೀಪ ಹಚ್ಚುತ್ತೇವೆ. ಜೇವರ್ಗಿ ತಾಲೂಕಿನಲ್ಲಿ ಮಹಾಪ್ರಜ್ವಲಮಾನವಾದ ದೀಪವನ್ನು ಇವತ್ತು ಹಚ್ತೇವೆ. ಈ ದೀಪ ಮುಂದಿನ ಪೀಳಿಗೆಗೆ ಬೆಳಕಾಗಲಿ. ಜೇವರ್ಗಿಯ ತತ್ವಪದ ಪರಂಪರೆ ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಘನವಾಗಿ ಪ್ರತಿಧ್ವನಿಸಲಿ. ಈ ಮಹತ್ ಕಾರ್ಯಕ್ಕೆ ಕೈ ಜೋಡಿಸಿದ ಎಲ್ಲ ಸಂಘಟಕರು, ಕಲಾವಿದರು, ವಿದ್ವಾಂಸರು ಹಾಗೂ ಭಕ್ತರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಹೇಳ್ತಾ, ಕೊನೆಯಲ್ಲಿ ತತ್ವಪದದ ಮಹಾ ಸಾತ್ವಿಕ ಪರಂಪರೆಯನ್ನು ಸ್ಮರಣೆಯನ್ನು ಮಾಡ್ತಾ, ತತ್ವ ತಿಳಿದವನೇ ಮುಕ್ತನು, ತತ್ವಪದ ಅದರಂತೆ ಹಾಡಿದಂತೆ ನಡೆದವನೇ ಲೋಕಹಿತನು ಎಂಬ ಸಂದೇಶದೊಂದಿಗೆ ಈ ಪ್ರಥಮ ತತ್ವಪದ ಸಾಹಿತ್ಯ ಸಮ್ಮೇಳನವು ಯಶಸ್ವಿಯಾಗಲಿ, ಶಾಶ್ವತವಾಗಿ ಎಲ್ಲರ ಮನೆಗಳಲ್ಲಿ ನೆಲೆಗೊಳ್ಳಲಿ, ಹೃದಯದಲ್ಲಿ ನೆಲೆಗೊಳಿಸಲಿ, ಪ್ರಜ್ವಲಮಾನವಾಗಿ ಬೆಳಗಲಿ ಅನ್ನತಕ್ಕಂಥ ನನ್ನ ಆಶಯ ಆಗಿದೆ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.